ऐकूरार्यप्रियं शिष्यं गुरुवरदेन्द्रपदार्चकं सदा सुळादिपदवक्तारां कुप्पेराय गुरुं भजे. अज्ञानतिमिरच्छेदं बुद्धिसम्पत्प्रदायकं विज्ञानविमलं ಶಾಂತಂ ವಿಜಯಾಖ್ಯ ಗುರುಂಭಜೆ. ಶ್ರೀ ವಿಜಯದಾಸಾರ್ಯ ವಿರಚಿತ ಸಾಧನಾಭಾಗ ಸುಳಾದಿ. ಅಸೂಯ ಪರರಾಗಿ ಪುಣ್ಯ ಪೋಗಾಡದಿರಿ, ಭಾಸೂರ ಜ್ಞಾನಿಗಳು ಒಲಿದು ಕೇಳಿ. ಈ ಶರೀರವ ಶರೀರ ನಿತ್ಯವೇ, ಕಾಸಿಗಾದರೂ ಬೆಲೆಯಾಗದಿದಕೋ. ಲೇಷವಾದರೂ ಲಾಭ ಇದರಿಂದ ಉಂಟಾದರೆ, ಗ್ರಾಸದಂತೆ ಉದರ ತುಂಬಿದರೆ. ತ್ರಾಸು ಕಟ್ಟಿಕೊಂಡು ತೂಗಿದ ತೆರದಂತೆ, ತಾಸಿಗೆ ಬಿಡದಾಡಬೇಕು. ವಾಸುದೇವನೇ ಅನಾದಿ ಜೀವದಲ್ಲಿದ್ದ ಲೇಸು ಹೊಲ್ಲೆಗಳು ತಾವ್ಯಕ್ತ ಮಾಡಿ, ದೇಶ ಕಾಲಗಳಲ್ಲಿ ಬಗೆ ವಿಧದಿಂದ ದಾಸಿಯರೊಡನೆ ನಡೆಸುತ್ತಿಪ್ಪ. ಭೂಸೂರ ಜನ್ಮದಲ್ಲಿ ತತ್ಪರನಾಗಿ ಸಂತೋಷವಾಗುವುದೆಲ್ಲ ಮತಸಮ್ಮತ. ಭೂಷಣವಕ್ಕೂ ಯಾವತ್ತು ಕಾಲಕ್ಕೆ ಸರ್ವೇಶನು ಮೆಚ್ಚುವನು ಒಳಗೆ ಪೊಳೆದು. ಮೇಷ ಪ್ರವರ್ತಿಸಿದ ಪರ್ಯಂತ ಮದ್ದಾನೆ ವೇಷ ಧರಿಸಿದರೆ ಬರುವುದೇನೈ. ಆಶೆಯಲ್ಲದೆ ತನ್ನ ನಿಜ ಸ್ವಭಾವ ಹಿಂಗುವದೆ, ಏಸು ಕಾಲ ಚಿಂತಿಸೆ ಮನೋವ್ಯಾಕುಲ. ಈಶ ಸಂಕಲ್ಪಕ್ಕೆ ಆರಿಂದಲೇನ ಹೋದೋ, ಕಾಸವಿಸಿ ಬಡುವುದು ಒಂದೇ ಪ್ರಾಪ್ತಿ. ಈಸು ಮನ್ನಣಿ ಇವಗೆ ಜನರಿಂದ ಸಲ್ಲದೆನಲು, ವಾಸುದೇವನ ಇಚ್ಛೆ ಇಂಥದಿದಕೋ. ಶಾಶ್ವತವಾಗಿರಲು ಅನುಭವಿಸಬೇಕು, ಬೀಸಾಟದಿರೆ ತೊಲಗುವುದೇ. ಸಾಸಿರ ಮಾನವರು ಒಂದಾಗಿ ಜನರಿಂದ ಭಾಸ ಮಾಡಿಸದಾರೊಲ್ಲನೆಂಬೆನೇ. ಸಾಸವಿ ಕಾಳನಿತು ಮಾನದಾಪೇಕ್ಷೆಯನ್ನು ಆಶೆ ಮಾಡುವನಾರು ಇಳೆಯೊಳಗೆ. ದೋಷರಾಶಿ ವಿನಾಶ ವಿಜಯ ವಿಠಲ ಬಿಡದೆ, ಪೋಷಣೆ ಮಾಡುತ್ತಾ ಮನದೊಳಗಿಪ್ಪದೇ ಲಾಭ. ಮದ್ದು ಗುಣಿಕೆ ಬೀಜ ನೋಡಿರೋ ಧರೆಯೊಳಗೆ ಇದ್ದ ಬೀಜಕ್ಕೆ ಎಲ್ಲ ನೀಚವೆನಿಸುವುದು. ಬುದ್ಧಿಯಿಂದಲಿ ಕೇಳಿ ಯಾರಾದರೂ ಒಂದು ಕಪರ್ದಿ ಕರವಿತ್ತು ಬೆಲಿಗೆ ಕೊಂಬುವರೇನೋ. ಮೆದ್ದರೆ ಸಕಲ ಜನ ತಮ್ಮಿಂದಲಿ ತಾವೇ ಎದ್ದೆದ್ದಾಡುವರು, ಎಲ್ಲೆಲ್ಲಿ ನೋಡಿದರು ಶುದ್ಧ ಜನರು ಕಂಡು ಇದು ಏನೆನಲು ಪದ್ಧತಿ ತಪ್ಪುವುದೇ ಅದರ ಸ್ವಭಾವವನು. ಪದ್ಮ ಸಂಭವನಯ್ಯ ಅಂದಂಥ ಶಕುತಿ ಇಪ್ಪಂತೆ ನೇಮಿಸಿಪ್ಪನುಗಡ. ಶ್ರದ್ಧಾ ಲೋಕಕ್ಕೆ ಎಲ್ಲ ಎನ್ನ ಕಾಣುತ್ತಯಿನಿತು, ಎದ್ದೆದ್ದಾಡುವರು ಸೋಜಿಗ ತೋರುತ್ತಿದೆ. ಮುದ್ದು ಶ್ರೀರಂಗ ವಿಜಯ ವಿಠಲರೇಯನ ಉದ್ದಂಡಾಟಕ್ಕೆ ನಮೋ ಎಂಬೆನೋ ನಿತ್ಯ. ಕಲ್ಲು ಪ್ರತಿಮೆ ಒಂದು ಇಪ್ಪದಲ್ಲದೆ ತಾನು ಸೊಲ್ಲು ಪೇಳುವುದಲ್ಲ ನಗುವುದಲ್ಲ. ಮೆಲ್ಲನೆ ಕಿವಿಗೊಟ್ಟು ಕೇಳುವುದಲ್ಲ, ನಿಲ್ಲದೆ ಕೈ ತಿರುಹಿ ಕರೆಯುವುದಲ್ಲ. ಎಲ್ಲಿಂದಲ್ಲೇ ಜನರು ಪೋಗಿ ಬರುತ್ತಾ ನಿಂದು, ಪೊಳ್ಳಾಗದಂತೆ ವರವ ಬೇಡುತ್ತ ಬಲ್ಲಿದಾತನದಲ್ಲಿ ಇರುತ್ತೀರೆ ಕೆಲವರಿಗೆ. ಸುಳ್ಳಾದರೆ ನೋಡದೆ ಹೋರು, ಒಳ್ಳತಾಗಿ ಕೆಲಕ್ಕೆ ಮನೋಭೀಷ್ಟೆಯಾಗಲು. ಬಿಲಿ ನಂದದಿ ಬಾಗಿ ನಿತ್ಯ ಪೂಜೆ, ಬೆಲ್ಲ ಕಾಣಿಕೆ ನಾನಾ ಭೂಷಣವನೇ ಇಟ್ಟು ಎಲ್ಲ ಪರಿಯಿಂದ ಸುಖಿಸುವರೋ. ಕಲ್ಲು ಪ್ರತಿಮೆ ಇಂಥ ವರವ ಕೊಟ್ಟಿತೇನೋ, ಅಲ್ಲಿದ್ದಲ ಕೂಮೀಶನೇ
ಅಲ್ಲಿದ್ದ ಲಕುಮೀಶನು ಅವರವರ ಸೊಲ್ಲಿನೊಳಗೆ ತಿಳಿದು ಭಕ್ತಿವಶನಾಗಿ ಸಲ್ಲಿಸುವನು ವರವ ಮನಸ್ಸಿನಂತೆ. ಎಲ್ಲರೂ ಒಂದಾಗಿ ಸೈರಿಸರಲೆ ಆ ಕಲ್ಲಿನ ಬೈದರೆ ಚಲಿಸುವುದೇ. ಹಲ್ಲು ನಾಲಿಗೆ ಬಾಯಿ ಆಡಿತಲ್ಲದೆ ಜನಕ್ಕೆ ಎಳ್ಳಿನೀತು ಫಲವಿಲ್ಲ ವಿಚಾರಿಸೆ. ಕಲ್ಲಿನ ಪ್ರತಿಮೆ ಎಂದದಲ್ಲಿ ಕಾಣೋ ನಾನು ಬಲ್ಲವನೆನದಿರಿ ಅಜ್ಞಾನಿಯೂ. ಕಲ್ಲಿಗೆ ಎನಗೇನೋ ಹೆಚ್ಚು ಕೊರತೆ ಎಂಬೋ ದಿಲ್ಲವೋ ಇಲ್ಲವೋ ಚೇಷ್ಟೆ ಮಾತ್ರವೇ ಉಂಟು. ಮಲ್ಲ ಮರ್ಧನ ನಮ್ಮ ವಿಜಯ ವಿಠಲ ಸ್ವಾಮಿ ಇಲ್ಲಿ ವಾಣಿ ನುಡಿಸಿ ಆರಾಧನೆ ಗೊಂಬ. ಸೂಜಿಯ ಮೇಲೆ ಗಡಾರವು ಮುನಿದಂತೆ ತೇಜಾತಿಯಾದರೆ ವ್ಯಾಪಾರವೇ ಭೇದ. ಮೂಜಗ ಮೆಚ್ಚದು ಜೂಜಾಡಿದರಿಂದ ತನ ತಕ್ಕ ಮಾನವ ಮಾಜದೆ ನೋಳ್ಪದು ಅದಕದಕ್ಕೆ ಬಂದ. ತ್ಯಾಜವಲ್ಲದೆ ಲೇಷವಾದರೂ ಅಧಿಕವೇ ವಾಜಿಯ ಗಮನವು ಭೂಮಿ ಮೇಲಲ್ಲದೆ ಗೀಜಗನಂತೆ ವಾರುವುದೇನೋ ಗಗನಕ್ಕೆ. ತೇಜಿ ಉತ್ತಮನು 6,000 ಬೆಲೆ ಗೀಜಗ ಕಾಸಿಗೆ ಬೆಲೆಗೆ ಹೋಗುವುದೇನೋ. ಈ ಜಗಕ್ಕೆ ಮಾಯಾ ಮೋಹಿಸಿಪ್ಪ ಸರೋಜ ದಳನೇತ್ರ ಸಂತತ ಸೂರ ಮಿತ್ರ. ಪೂಜೆ ಮಾಡುವೆ ಮಾಡಿಸಿಕೊಂಡೇನೆಂದರೆ ರಾಜಶೇಖರ ಬೊಮ್ಮ ಸುರರಾಜಗ ಹೋದೆ. ಭೋಜನ ವಾಹನ ವಸನ ಭೂಷಣ ಕಲ್ಪ ಭೂಜದ ಕೆಳಗಿದ್ದ ನರಗೆ ಈ ಕಡಿಮೆ ಉಂಟೆ. ಭೋಜ ಅಮಿತ ತೇಜ ವಿಜಯ ವಿಠಲ ವಿರಾಜಿಸುತ್ತಿಪ್ಪನು ನಂಬಿದ ಜನರಿಗೆ. ಪರರ ಶ್ರೇಯಸ್ಸು ನೋಡಿ ಸಂಕಟ ಬಟ್ಟರೆ ಗಿರಿಗೆ ಮಸ್ತಕವಿಟ್ಟು ಬಳಲಿ ಬೆಂಡಾದಂತೆ. ಬರಿದೆ ಎಲ್ಲದೆ ಜನಕ್ಕೆ ಲಾಭ ಮತ್ತೇನು ಕಾಣೆ. ಶರದಿ ಮೇಲೆ ಮುನಿದು ಒಂದು ಕೂಡತಿದುಳಿ ಭರದಿಂದ ತೂರಿದರೆ ತಲ್ಲಣಿಸುವುದೇನೋ ನರಹರಿಯ ಪಾದವದೆನಿಸುವ ಮನುಜಂಗೆ. ಇರಳು ಹಗಲು ಬಿಡದೆ 100 ದೂರಲೇನು ಕರುಣಾಕರ ನಮ್ಮ ವಿಜಯ ವಿಠಲರೇಯ. ಶರಣರ ಭಾಗ್ಯವನ್ನು ಪರಿಹರಿಸುವ ನ್ಯಾರು. ಗರ್ತಿಯಾದವಳಿಗೆ ದುರುಳರ ಭಯವೇನೋ ಆರ್ತ ಜನರ ಪಾಲ ವಿಜಯ ವಿಠಲ ಮೆಚ್ಚ. ಗರ್ತಿಯಾದವಳಿಗೆ ದುರುಳರ ಭಯವೇನೋ ಆರ್ತ ಜನರ ಪಾಲ ವಿಜಯ ವಿಠಲ ಮೆಚ್ಚ. ಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಜಯ ವಿಜಯರಾಯ. ಹರೇ ಶ್ರೀನಿವಾಸ. ಇವತ್ತು ನಾವು ಶ್ರೀ ವಿಜಯದಾಸಾರ್ಯ ವಿರಚಿತ ಸಾಧನಾ ಭಾಗ ಸುಳಾದಿ ಅರ್ಥ ತಿಳಿಲಕ್ಕೆ ಪ್ರಯತ್ನ ಮಾಡೋಣ. ಇಲ್ಲಿ ವಿಜಯದಾಸರು ಅಸೂಯರನ್ನು ನೋಡಿ ಅಸೂಯೆ ಪಡಬೇಡ್ರಿ, ದುರ್ಜನರಾಗಬೇಡ್ರಿ, ಪರನಿಂದ ಮಾಡಬೇಡ್ರಿ ಅಂತ ಹೇಳ್ತಾ ಇದ್ದಾರೆ. ಅಸೂಯಪರನಾಗಿ ಪುಣ್ಯ ಪೋಗಾಡದಿರಿ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಅಸೂಯವಂತನಾಗಿ ಇಲ್ಲಿ ಒಬ್ಬರನ್ನ ನೋಡಿ ಅವರು ಏನೋ ಸಾಧನೆ ಮಾಡ್ತಾ ಇದ್ದಾರೆ ಅಂಥೇಳಿ ಅಸೂಯಪಟ್ಟು, ಅವರೇನೋ ಹಾಡು ಹಾಡ್ತಾ ಇದ್ದಾರೆ ಅಂಥೇಳಿ ಅಸೂಯಪಟ್ಟು, ಇತರರ ಗುಣ ಕೀರ್ತಿಗಳನ್ನು ನೋಡಿ ಅಸೂಯಪಟ್ಟು ಹೀಗೆಲ್ಲ ಮಾಡಿದರೆ ನಿಮ್ಮ ಪುಣ್ಯ ಹೋಗ್ತದಾಗಲಿ, ಅದರಿಂದ ಏನೂ ಬರೋದಿಲ್ಲ. ಈ ಶರೀರ ಏನಿದ್ದ ಭಾಸುರ ಜ್ಞಾನಿಗಳು, ಪ್ರಕಾಶಮಾನದ ಬೆಳಗುವ ತತ್ವಜ್ಞಾನಿಗಳು ಮನಸ್ಸು ಮಾಡಿ ಆಸಕ್ತಿಯಿಂದ ಕೇಳ್ರಿ. ಇದರಿಂದ ಏನೂ ಇಲ್ಲ, ಜ್ಞಾನ ಇರುತ್ತೆ. ಜ್ಞಾನ ಇದ್ದರೆ ಕೂಡ ಅಸೂಯೆ ಇಟ್ಕೊಂಡಿರ್ತಾರೆ. ಇದನ್ನು ಜ್ಞಾನಿಗಳು ಕೇಳ್ರಿ. ಈ ಶರೀರ ಏನಿದ್ದದಲ್ಲ, ಈ ದೇಹ ಎಂಬೋ ಈ ವಸ್ತು, ಇದು ಒಂದು ವಸ್ತು. ಈ ದೇಹ ಎಂಬುದು ಜೀವ ದೇಹ ಬೇರೆ. ಇದನ್ನು ದಿನನಿತ್ಯ ಹೇಳ್ಕೋಬೇಕು ನಾವು, ನಾನು ಬೇರೆ ದೇಹ ಬೇರೆ ಅಂಥೇಳಿ. ಹಾಗೆ ಈ ಶರೀರ ನಿತ್ಯವೇ, ಇದು ನಿತ್ಯನ, ಶಾಶ್ವತವಲ್ಲೇ ಅಲ್ಲ.
ಏಸು ಜನ್ಮಗಳು ಹೀಗೆ ನಾವು ಬರ್ತೀವಿ ಹೋಗ್ತೀವಿ. ಜೀವ ಶಾಶ್ವತ ಆಗಲಿ, ಶರೀರ ಶಾಶ್ವತ ಅಲ್ಲ. ಈ ಕಾಸಿಗಾದರೆ ಕೂಡ, ಒಂದು ಹಣಕ್ಕೆ ಕೂಡ ಇದು ಬೆಲೆ ಆಗೋದಲ್ಲ, ಮೌಲ್ಯನೇ ಇಲ್ಲ ಇದಕ್ಕೆ ಅಂತ ಹೇಳ್ತಾ ಇದ್ದಾರೆ. ಲೇಷವಾದರೂ ಲಾಭ ಇದರಿಂದ ಉಂಟಾಗದೆ, ಏನೂ ಲಾಭ ಇಲ್ಲ ಈ ಶರೀರದಿಂದ. ಗ್ರಾಸದಂತೆ ಉದರ ತುಂಬಿದರೆ ಏನು ಊಟದ ಥರ ಸುಮ್ಮನೆ ಹೊಟ್ಟೆ ತುಂಬಬೇಕು. ದೇಹದಿಂದ ಆಗೋ ಲಾಭ ಏನು? ಹೊಟ್ಟೆ ತುಂಬೋದೊಂದೇ. ಹಸಿವೆ ಆದಾಗೆ ಹೊಟ್ಟೆಗೆ ಹಾಕ್ಕೊಬೋದು, ಹೊಟ್ಟೆ ತುಂಬೋದು, ಇದು ಒಂದೇ ದೇಹದಿಂದ ಆಗೋ ಲಾಭ ಅಂದರೆ. ಇದು ತ್ರಾಸು ಕಟ್ಟಿಕೊಂಡು ತೂಗಿದ ತೆರದಂತೆ ತಾಸಿಗೆ ಬಿಡದಾಡಬೇಕು. ತ್ರಾಸು ಕಟ್ಕೊಂಡ್ರೆ ಯಾವ ಥರ, ತ್ರಾಸು ಕಟ್ಟಿದರೆ ಯಾವ ಥರ ಇರ್ತದ? ತೂಕ ಮಾಡೋ ತ್ರಾಸು ಇದ್ದಾಗೆ ಪ್ರತಿಕ್ಷಣ ಆ ಕಡೆ ಹೋಗ್ತದ, ಈ ಕಡೆ ಹೋಗ್ತದ, ಆ ಕಡೆ ಹೋಗ್ತದ, ಈ ಕಡೆ ಹೋಗ್ತದ, ಅದು ಒಂದು ಕಡೆ ಇರೋದಿಲ್ಲ ತ್ರಾಸು ಕಟ್ಟಿದಾಗೆ. ಆ ಥರ ನಮ್ಮದು ಕೂಡ ಹಾಗೆ ಪ್ರತಿ ಕ್ಷಣ ಎಚ್ಚರಿಕೆಯಿಂದ ಜೀವನ ನಡೆಸಬೇಕು. ಆ ಕಡೆ ಹೋಗ್ತಿರ್ತದ ಅಂದರೆ ಕೆಟ್ಟ ಕಡೆ ಹೋಗ್ತಿರ್ತದ ಮನಸ್ಸು, ಒಳ್ಳೆದ ಕಡೆ ಬರ್ತಾ ಇರ್ತದ, ಕೆಟ್ಟದ ಹೀಗೆ ಎಚ್ಚರಿಕೆಯಿಂದ ನಾವು ಕೂಡ ಇರಬೇಕು, ಪ್ರತಿ ಕ್ಷಣ ಎಚ್ಚರಿಕೆಯಿಂದ ಇರಬೇಕು. ವಾಸುದೇವ ಕೃಷ್ಣ ಪರಮಾತ್ಮ ಅನಾದಿ ಜೀವರಲ್ಲಿ ಇದ್ದು ಲೇಸು ಶ್ರೇಷ್ಠವಾದ ಉತ್ತಮ ಗುಣಗಳನ್ನು ವ್ಯಕ್ತ ಮಾಡ್ತಾ ಇದ್ದಾನೆ. ತಾನು ಒಳಗಿದ್ದು ವ್ಯಕ್ತ ಮಾಡ್ತಾ ಸದ್ಗುಣಗಳನ್ನು ಕೊಡ್ತಾ ಇದ್ದಾನೆ. ದೇಶ ಕಾಲಗಳಲ್ಲಿ ಬಗೆ ವಿಧದಿಂದ ದಾಸಿಯರೊಡನೆ ಅಂದರೆ ಈ ಈ ಅಭಿಮಾನಿ ದೇವತೆಗಳು, ಇಂದ್ರಿಯ ಅಭಿಮಾನಿ ದೇವತೆಗಳು, ಇವ್ರಲಿಂದ ನಡೆಸ್ತಾ ಇದ್ದಾನೆ. ಅದೂ ಬರುತ್ತೆ. ಹಾಗೆ ದಾಸಿಯರು, ಭಕ್ತರು, ಪುರುಷರು, ಮಹಿಳೆಯರು, ಇವರೆಲ್ಲರ ಜೊತೆಗೆ ವಿಧವಾದ ಕೆಲಸಗಳನ್ನೆಲ್ಲ ಮಾಡಿಸ್ತಾ ಇದ್ದಾನೆ. ಕಾಲಾನುಸಾರ, ಸ್ಥಳಾನುಸಾರ, ದೇಶಾನುಸಾರ ಎಲ್ಲದ ಪ್ರಕಾರ ಅವ್ರು ಏನೇನು ಮಾಡಬೇಕೋ ಆ ಕೆಲಸಗಳು ದಾಸಿಯರ್ಲಿಂದ ಮಾಡಿಸ್ತಾ ಇದ್ದಾನೆ. ಈ ಕಡೆ ಒಳಗೆ ಎಲ್ಲರೊಳಗೆ ತತ್ವಾಭಿಮಾನಿ ದೇವತೆಗಳಿಂದ ಮಾಡಿಸ್ತಾ ಇದ್ದಾನೆ. ಹಾಗೆ ತನ್ನ ದಾಸಿಯರು ಎಲ್ಲರೂ ಯಾರಿದ್ದಾರೋ ಅವ್ರ ಜೊತೆಗೆ ಆ ಕೆಲಸಗಳನ್ನೆಲ್ಲ ಮಾಡಿಸ್ತಾ ಇದ್ದಾನೆ. ಭೂಸುರ ಜನ್ಮದಲ್ಲಿ, ಭೂಮಿಯ ಮೇಲೆ ಬ್ರಾಹ್ಮಣ ಜನ್ಮದಲ್ಲಿ ಬಂದಾಗೆ ಭಗವದ್ಭಕ್ತನಾಗಿ ಸಂತೋಷದಾಗಿ ಕ್ರೀಡೆ ಆಡಬೇಕಂತೆ. ಸಂತೋಷವಾಗುವುದೆಲ್ಲ ಮತಸಮ್ಮತ, ಶಾಸ್ತ್ರಸಮ್ಮತವಾಗಿದ್ದದು. ಏನು? ಭಗವದ್ಭಕ್ತನಾಗಿ ಸಂತೋಷವಾಗಿ ಇರಬೇಕು. ಭಕ್ತನಿಗೆ ಸಂತೋಷವಾಗುವ ಕಾರ್ಯಗಳಂದರೆ ಶಾಸ್ತ್ರಾನುಸಾರವೇ ಅಂಥೇಳಿ ಹೇಳ್ಬೋದು. ಹಾಗೆ ಅಲಂಕಾರ ಆದರೆ ಕೂಡ, ಯಾವ ಸಮಯದಾಗಾದರೆ ಕೂಡ ಅದೇನು ಅದೇ ಅಲಂಕಾರ ನಮಗೆ ಅಂಥೇಳಿ, ಅಂದರೆ ದೇವರ ನಾಮಸ್ಮರಣೆನೇ ನಮಗೆ ಅಲಂಕಾರ ಅಂತ ನಾವು ಹಿಡ್ಕೊಂಡಿದ್ರೆ ದೇವರು ಮೆಚ್ಚುತ್ತಾನೆ. ಅದನ್ನು ಶುದ್ಧ ಭಾವದಿಂದ ಮಾಡಿದ ಸೇವೆಯನ್ನು ಸ್ವಾಮಿ ಮೆಚ್ಚುತ್ತಾನೆ ಅಂತ ಹೇಳ್ತಾರೆ. ಒಳಗೆ ಪೊಳೆದು, ಒಳಗೆ ಕೆಡುಕು ಬೆಳೆಸ್ಕೊಂಡು ಮೇಷ ಪ್ರವರ್ತಿಸಿದಂತೆ, ಅಂದರೆ ಕುರಿ ಥರ. ಒಳಗೆ ಕೆಟ್ಟದಿದ್ದರೆ ಕೂಡ ಅವರೆಲ್ಲ ಹೋಗ್ತಾ ಇದ್ದಾರೆ, ಅವ್ರ ಜೊತೆಗೆ ನಾನು ಹೋಗ್ತೀನಿ, ಕುರಿ ಇದ್ದಂಗೆ. ಹಾಗೆ ಹೋದರೆ, ಒಳಗೆ ಕೆಟ್ಟಾಸೆ ಇಟ್ಟು ಹೊರಗೆ ಒಳ್ಳೆತನ ತೋರಿಸ್ಕೊಂಡಿದ್ರೆ ಅದು ಒಳ್ಳೆಯದಲ್ಲ. ಹಾಗೆ ಮದ್ದಾನೆ ವೇಷ ಧರಿಸಿದರೆ ಬರುವುದೇ ಆಶೆಯಲ್ಲದೆ ತನ್ನ ನಿಜ ಸ್ವಭಾವ ಹಿಂಗುವುದೇ. ಈ ಒಂದು ಮದ್ದಾನೆ ಅಂದರೆ ಸಿಟ್ಟಿನ ಆನೆ, ಆ ಥರ ಹೊರಗೆ ಸಜ್ಜನರ ವೇಷ, ಒಳಗೆ ಸಿಟ್ಟು, ಕೋಪ, ಆ ಥರ ನಾವೊಂದು ವೇಷ ಧರಿಸ್ಕೊಂಡು ಎಲ್ಲರನ್ನ ಬೈಯೋದು, ಅಂಬೋದು ಮಾಡ್ತಾ ಇದ್ದರೆ ಅದರಿಂದ ಫಲ ಏನೂ ಬರೋದಿಲ್ಲ. ತನ್ನ ನಿಜ ಸ್ವಭಾವ ಏನು ಅಂತ ಗೊತ್ತಾಗ್ತದೆ. ನಾಟಕೀಯ ಭಕ್ತಿ ಫಲವಿಲ್ಲ ಅಂತ ಹೇಳ್ಬೋದು. ಏಸು ಕಾಲ ಚಿಂತಿಸೆ ಮನೋವಾಕ್, ಏಸು ಕಾಲ ಚಿಂತನೆ ಮಾಡಿದರೆ ಕೂಡ ಮನಸ್ಸು ಕಳವಳ ಆಗ್ತದಾದರೂ, ಏಸು ಕಾಲ ಚಿಂತನೆ ಮಾಡಿದರೆ ಕೂಡ ಮನಸ್ಸು ಬರೇ ಕಳವಳ ಆಗ್ತದ. ಈಶ ಸಂಕಲ್ಪಕ್ಕೆ ಆರಿಂದಲೇನಾ ಹೋದೋ, ದೇವರ ಇಚ್ಛೆಗೆ ಯಾವನಿಂದ ಏನೂ ಮಾಡ್ಲಿಕ್ಕಾಗಲ್ಲ. ವ್ಯರ್ಥ ಪ್ರಯತ್ನ, ಕಾಸವಿಸಿ ಬಡುವುದು. ಸುಮ್ಮನೆ ಪ್ರಯತ್ನ ಮಾಡ್ತೀವಿ, ಒಂದೇ ಪ್ರಾಪ್ತಿ, ಫಲ ಒಂದೇ. ಸ್ವಾಮಿ ಇಚ್ಛೆಯ ಹೊರಗೆ ಯಾರು ಏನು ಬಡದಾಡಿದರೆ ಕೂಡ ಅದು ಆಗೋದಿಲ್ಲ. ಈಸು ಮನ್ನಣಿ ಇವಾಗೆ ಜನರಿಂದ ಸಲ್ಲದೆನಲು. ಇಂತಹ ಫಲಮಾನ್ಯತೆ ಜನರಿಂದ ಸಿಗದಿದ್ದರೂ ವಾಸುದೇವನೇ ಇಚ್ಛಾ ಇಂಥದಿದಕ್ಕೂ. ಅದು ವಾಸುದೇವನ ಯೋಚನೆ, ವಾಸುದೇವನ ಇಚ್ಛಾ ಅಂತ ತಿಳ್ಕೋಬೇಕು ನಾವು. ಶಾಶ್ವತವಾಗಿರಲು ಅನುಭವಿಸಬೇಕು. ಇದನ್ನು ಶಾಶ್ವತ ದೇವರ ಇಚ್ಛಾನುಸಾರ ನಡೀತಾ ಇದೆ ಅಂಥೇಳಿ ಅದನ್ನು, ಇಂಥ ವಿಚಾರ ಇದ್ದರೆ ಅದು ನಿತ್ಯ ಇರಬೇಕು ನಮಗೆ. ಏನೇ ಕೆಲಸ ಮಾಡ್ತಾ ಇದ್ರು ಸ್ವಾಮಿಯ ಇಚ್ಛಾ ಈ ಥರ ಬಂದಿದೆ ಅಂಥೇಳಿ ಇರಬೇಕು. ಅದನ್ನು ಬೀಸಾಟಬಾರ್ದು.
ಅಂದರೆ ಧರ್ಮ ಜ್ಞಾನ ಭಕ್ತಿ ಅನುಭವಿಸ್ಬೇಕು ಅದನ್ನು. ಅದು ಮಾತ್ರ ಶಾಶ್ವತ. ಅದನ್ನು ತಿಳ್ಕೋಬೇಕು. ಶಾಶ್ವತವಾಗಿರಬೇಕು ಅಂತಂದರೆ ವಾಸುದೇವನ ಇಚ್ಛೆ ಇಂಥದ್ದು ಅಂತಂದರೆ ಶಾಶ್ವತವಾಗಿರಲು ಅನುಭವಿಸಬೇಕು. ಈ ಧರ್ಮ ಭಕ್ತಿ ಜ್ಞಾನಗಳನ್ನು ಅನುಭವಿಸಿ ಅದನ್ನು ಯಾವುದನ್ನು ಬೀಸಾಟ್ಲಾರ್ದಾಗಿ ಸಾಸಿರ ಮಾನವನು ಒಂದಾಗಿ ಜನರಿಂದ ಅಸ್ಥಿರ ಮನುಷ್ಯರು ಜನರ ಜೊತೆಗೂಡಿ ಅಭಾಸ ಮಾಡಿದು ಎಲ್ಲರ ಜನರ ಜೊತೆಗಿದ್ದ ಅಭಾಸ ಮಾಡಿದರು ಒಲ್ಲೆನೆಂಬೇನೆ. ಅಭಾಸರು ಮಾಡಿ ಅವರು ಒಲ್ಲೆ ಅಂತ ಅಂದರೆ ಕೂಡ ಅಲ್ಲಿ ಸಾಸವಿ ಕಾಳನಿತು ಮಾನದಪೇಕ್ಷೆಯನ್ನು, ಸಾಸವಿ ಕಾಳದಷ್ಟು ಕೂಡ ಮಾನದ ಅಪೇಕ್ಷೆ, ನನಗೇನೋ ಮಾನ ಇದಾಗಿದೆ ಅಂಥೇಳಿ ಮಾನದ ಅಪೇಕ್ಷೆ, ಮನುಷ್ಯರ ಮಾನವ ಅಪೇಕ್ಷೆ, ಮಾನದ ಅಪೇಕ್ಷೆಯನ್ನು ಅಂತ ಬರ್ಬೋದು, ಇಲ್ಲ ಮನುಷ್ಯರ ನಿರೀಕ್ಷೆ ಅಂಥೇಳಿ ಹೇಳಬಹುದು. ಆಶೆ ಮಾಡುವನ್ಯಾರು ಇಳೆಯೊಳಗೆ, ಸಾಸಿವೆ ಕಾಳಷ್ಟು ಮನುಷ್ಯನ ನಿರೀಕ್ಷೆಯನ್ನು, ಅಂದರೆ ಸತ್ಯ ಭಕ್ತನಿಗೆ ಲೋಕ ಆದ ಆಸೆ ಎಂಬುದು ಇಲ್ಲೇ ಇಲ್ಲ, ಸಾಸಿವೆ ಕಾಳಷ್ಟು ಕೂಡ ಇರೋದಿಲ್ಲ ಅಂತ ಕೂಡ ಹೇಳಬಹುದು. ಅಥವಾ ಮಾನದ ಅಪೇಕ್ಷೆ, ನಾನು ಯಾರೋ ಏನೋ ಅಂತ ಇದ್ದಾರೆ ಎಂಬುದರಿಂದ ನಾವೇನು ಅಂಥವರು ಒಳ್ಳೆ ಮನುಷ್ಯರು ಅಂತಂದರೆ ಸಜ್ಜನರು ಕುಂಗೋದಿಲ್ಲ ಅದರಲ್ಲಿಂದ. ಆಶೆ ಮಾಡುವನಾರು ಇಳೆಯೊಳಗೆ, ಯಾರು ಆಶೆ ಮಾಡೋರಿದ್ದಾರೆ ಅಲ್ಲಿ? ಯಾರೂ ಇರಲ್ಲ. ದೋಷರಾಶಿ ವಿನಾಶ ವಿಜಯ ವಿಠಲ ಬಿಡದೆ ದೋಷಗಳನ್ನೆಲ್ಲ ದೋಷಗಳನ್ನೆಲ್ಲ ವಿನಾಶ ಮಾಡ್ತಾ ಇದ್ದಾನೆ ದೇವರು ಬಿಡದೆ. ಪೋಷಣೆ ಮಾಡುತ್ತಾ ಮನದೊಳಗಿಪ್ಪದೇ ಲಾಭ, ಪೋಷಣೆ ಮಾಡುತ್ತಾ ಹೃದಯದಲ್ಲಿರುವ ಹರಿ ನಿಜವಾದ ಲಾಭ, ನಿತ್ಯ ರಕ್ಷಣೆ ಮಾಡ್ತಾ ಇದ್ದಾನೆ ಅವನು. ಮನದೊಳಗೆ ಇಪ್ಪನು ಅವನು ಒಳಗೆ ಇದ್ದ ಸ್ವಾಮಿ ನಮಗೆ ನಿಜವಾದ ಪೋಷಣೆ ಮಾಡ್ತಾ ಇದ್ದಾನೆ ಅಂಥೇಳಿ ತಿಳ್ಕೊಂಡ್ರೆ ಅದೇ ನಮಗೆ ಪರಮ ಲಾಭ. ಬೇರೆ ಪರನಿಂದ ಮಾತ್ರ ಮಾಡಬೇಡ್ರಿ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಮಟ್ಟ ತಾಳದೊಳಗೆ ಹರಿ ಶ್ರೀನಿವಾಸ. ಇವತ್ತು ನಾವು ಶ್ರೀ ವಿಜಯದಾಸಾರ್ಯ ವಿರಚಿತ ಸಾಧನಾ ಭಾಗ ಸುಳಾದಿ, ಅಸೂಯಾದಿಗಳಿಂದ ಜ್ಞಾನಿಗಳನ್ನು ನಿಂದಿಸಬಾರದು ಅಂತ ಹೇಳೋ ಸುಳಾದಿಯಲ್ಲಿ ಮಟ್ಟತಾಳದಿಂದ ಅರ್ಥ ತಿಳಿಲಕ್ಕೆ ಪ್ರಯತ್ನ ಮಾಡೋಣ. ಅಸೂಯ ಪರನಾಗಿ ಪುಣ್ಯ ತೆಕ್ಕೋಬೇಡ ಅಂತ ಹೇಳಿದರು. ಇವಾಗೆ ಮದ್ದು ಗುಣಿಕೆ ಬೀಜ ನೋಡಿರೋ ಧರೆಯೊಳಗೆ ಇದ್ದ ಬೀಜಕ್ಕೆ ಎಲ್ಲ ನೀಚವೆನಿಸುವುದು. ಈ ಭೂಮಿ ಮೇಲೆ ಒಂದು ಔಷಧಿಯನ್ನು ನೋಡಿದರೆ ಅದು ಎಲ್ಲ ಬೀಜಕ್ಕಿಂತ ಕಡೆ ಅಂತ ಅನ್ನಿಸ್ತದ. ಹಾಗಂತನೂ ಅರ್ಥ ತಗೋಬೋದು. ಅಥವಾ ಒಂದು ಬೀಜ, ಸಣ್ಣ ಬೀಜ ನೋಡಿದರೆ ಅದು ಏನೂ ಇಲ್ಲ, ಆ ಬೀಜಕ್ಕೆ ಏನೂ ಉಪಯೋಗ ಇಲ್ಲ. ಬುದ್ಧಿವಂತರು ಕೇಳಿ ಯಾರಾದರೂ ಒಂದು ಕಾಸಿಗೆ ಕೂಡ ಅದನ್ನು ತೊಗೊಬೋದಿಲ್ಲ. ಆದರೆ ಸುಮ್ಮನೆ ಯಾವುದೋ ಒಂದು ಬೀಜ, ಅಂದರೆ ಈ ನಮ್ಮ ಆಯುರ್ವೇದಿಕ್ ಮೆಡಿಸಿನ್ಸ್ ಅಂತಲೂ ತೊಗೋಬೋದು, ಅಥವಾ ನಾರ್ಮಲ್ಲಾಗಿ ನಮ್ಮ ಬೀಜಗಳು ಒಳಗೆ ಬಿತ್ತೋ ಬೀಜಗಳನ್ನು ಕೂಡ ಅರ್ಥ ತೊಗೋಬೋದು. ಅದನ್ನು ನೋಡಿದರೆ ಏನು ಅದಕ್ಕೆ ನೀಚ ಅನ್ನಿಸ್ತದ, ಅದರಲ್ಲಿ ಏನಿದ್ದದಪ್ಪ ಅದ್ರಾಗೆ ಅಂತ ಅನ್ನಿಸ್ತದ. ಪರೀಕ್ಷಿಸಿ ನೋಡಿದರೆ ಏನಿದ್ದದಪ್ಪ ಅದ್ರಾಗೆ ಅನ್ನಿಸ್ತದ. ಆದರೆ ಅದನ್ನು ಮೆದ್ದರೆ ಆ ಬೀಜ ಸಕಲ ಜನ ತಮ್ಮಿಂದಲೇ ತಾವೇ ಎದ್ದೆದ್ದಾಡುವರು ಎಲ್ಲೆಲ್ಲಿ ನೋಡಿದರು. ಇಲ್ಲಿ ಆ ಬೀಜನ ತಗೊಂಡ್ರೆ, ಅಂದರೆ ಔಷಧನ ತಗೊಂಡ್ರೆ ಅವ್ರಿಗೆ ಏನೇನು ತ್ರಾಸ ಆಗಿರುತ್ತೆ ಅಲ್ಲ, ಈ ಕಾಲು ಸುಲಿ ಆಗಿರುತ್ತೆ, ಕೈ ಸುಲಿ ಆಗಿರುತ್ತೆ, ಇಲ್ಲಿ ಜ್ವರ ಬಂದಿರುತ್ತೆ, ಅವರು ತಾವು ಎದ್ದೆದ್ದು ಓಡಾಡ್ತಾರೆ. ಅದನ್ನು ಎಲ್ಲೆಲ್ಲಿ ನೋಡಿದರೂ ಕೂಡ ತಾವಾಗ ಶುದ್ಧ ಜನರು ಕಂಡು ಇದು ಏನೇನಲ್ಲ, ಇದು ಏನಪ್ಪ ಇದು ಅಂದರೆ ಅದು ಪದ್ಧತಿ ತಪ್ಪುವುದೇ ಅದರ ಸ್ವಭಾವವು. ಇದೇನಪ್ಪ ಇದೇನು ಸಣ್ಣದು ಬೀಜ, ಅದರಿಂದ ಏನು ಉಪಯೋಗ ಇಲ್ಲ ಅಂತಂದರೆ ಅದರಿಂದ ಪದ್ಧತಿ ಏನನ್ನ ತಪ್ತದ, ಅದರ ಸ್ವಭಾವ ಅಂತೂ ಅದಕ್ಕೆ ಅದೇ ಇರ್ತದ. ಅದೇನು ಆ ಬೀಜದಿಂದ ಉಪಯೋಗ ಇಲ್ಲ ಅಂತ ನಾವು ಅಂದರೆ ಕೂಡ, ಆ ಬೀಜದಿಂದ ಏನೂ ಉಪಯೋಗ ಇಲ್ಲ, ಆ ಬೀಜದಿಂದ ನಮಗೇನು ಬರೋದಿಲ್ಲ ಅಂತ ಅಂದರೆ ಕೂಡ ಅದರ ಪದ್ಧತಿ ಅಂತೂ ತಪ್ಪದಿಲ್ಲ. ಆ ಬೀಜ ಏನಿದ್ದದೋ ಅದು ಹಾಗೇ ಅದರ ಅಂದರೆ ಆ ಔಷಧಿ ಗುಣ ಮಾತ್ರ ಬದಲಾವಣೆ ಆಗೋದಿಲ್ಲ. ಅದನ್ನು ನಾವು ಏನಪ್ಪ ಇದು ಅಂತ ಯಾರನ್ನ ಕೇಳಿದರೂ ಕೂಡ ಔಷಧಿ ಗುಣ ಮಾತ್ರ ಬದಲಾಗೋದಿಲ್ಲ. ಹಾಗೆ ಇನ್ನೊಂದು ಅರ್ಥ ತೊಗೊಂಡಾಗೆ ಯಾವುದೇ ಒಂದು ಬೀಜ, ಒಂದು ನಾರ್ಮಲ್ ಆಗಿರೋ ಒಂದು ಬೀಜ ತೊಗೊಂಡ್ರೆ ಅದನ್ನು ನೋಡಿದರೆ ಇದ್ರಿಗೆ ಏನು ಬೆಲೆ ಆಗ್ತದೆ ಇದು ಅಂತ ಅನ್ಕೋತೀವಿ. ಆದರೂ ಅದನ್ನು ಭೂಮಿಯೊಳಗೆ ಇಟ್ಟ ಮೇಲೆ ಅದರಲ್ಲಿಂದ ಅದು ಎದ್ದೆದ್ದು ಅದರಲ್ಲಿಂದ ಫಲಗಳು ಅದು ಇದು ಎಲ್ಲ ಕೊಡ್ತವೆ.
ಅದು ಶುದ್ಧ ಜನರು ಎಲ್ಲ ನೋಡಿ ಆ ಸಣ್ಣ ಬೀಜನೇ ಏನದಪ್ಪ ಇದು ಅಂತಂದರೆ ಕೂಡ ಅದರ ಪದ್ಧತಿ ಅಂತೂ ಅದರ ಸ್ವಭಾವ ಅಂತೂ ಬಿಡೋದಿಲ್ಲ. ಹಾಗೆ ಪದ್ಮ ಸಂಭವನಯ್ಯ ಅಂಥ ಶಕುತಿ ಹೊದ್ದಿಕೊಂಡಿಪ್ಪಂತೆ ನೇಮಿಸಿಪ್ಪನು. ಅದೆಲ್ಲ ಆ ಬೀಜಕ್ಕೆ ಆಗಿರ್ಬೋದು, ಔಷಧಕ್ಕೆ ಆಗಿರ್ಬೋದು, ದೇವರು ಅದಕ್ಕೆ ಆ ಶಕ್ತಿ ಕೊಟ್ಟಿದ್ದಾನೆ. ಅದು ಹೊದ್ದುಕೊಂಡಿದ್ದಂಥ ಆ ಶಕ್ತಿ ಕೊಟ್ಟಿದ್ದಾನೆ. ಆ ನೇಮಿಸಿಪ್ಪನು ಆತನ ಇದರಲಿಂದನೇ ಅದು ನಾರ್ಮಲಾಗಿ ಅದು ಬೀಜನೇ ಅದು ಅಷ್ಟೇ. ಆದ್ರೆ ದೇವರ ಆ ಶಕ್ತಿ ಕೊಟ್ಟಿದ್ದದಕ್ಕೆ ಆ ಬೀಜದಿಂದ ಗಿಡ ಆಗ್ತವೆ, ಅಥವಾ ಅದು ಒಂದು ಔಷಧಿ ಅಷ್ಟೇ. ದೇವರು ಅದರೊಳಗೆ ಆ ಶಕ್ತಿ ತುಂಬಿದ್ದಾನೆ, ಆದ ಕಾರಣ ಅದರೊಳಗೆ ಅದು ಬಂದಿದೆ ಅಷ್ಟೇ. ಆಗಲಿ ಶ್ರದ್ಧಾ ಲೋಕಕ್ಕೆ ಎಲ್ಲ ಎನ್ನ ಕಾಣುತ್ತಾ ಇನಿತು, ಎದ್ದೆದ್ದಾಡುವರು ಸೋಜಿಗ ತೋರುತ್ತಿದೆ. ಒದ್ದಿಕೊಂಡಿಪ್ಪನು ನೇಮಿಸಿಪ್ಪನು ಗಡ ಮುದ್ದು. ಅದೇ ಥರ ಯಾರ್ಯಾರಿಗೆ ಒಳಗೆ ಏನೇನು ಕೊಡಬೇಕೋ ಸ್ವಾಮಿ ಕೊಟ್ಟಿರ್ತಾನೆ. ಒಬ್ಬರು ನಿಂದನೆ ಮಾಡಬಾರ್ದು. ಮುದ್ದು ಸಿರಿ ವಿಜಯ ವಿಠ್ಠಲರೇಯನ ಉದ್ದಂಡಾಟಕ್ಕೆ ನಮೋ ಎಂಬೆನೋ ನಿತ್ಯ. ಆತನ ಆಟ ನೋಡ್ರಿ, ಎಷ್ಟು ಸಣ್ಣ ಬೀಜದಿಂದ ದೊಡ್ಡ ಗಿಡಗಳು ಬರ್ತವೆ. ಒಂದು ಸಣ್ಣ ಗುಳಿಗೆ ಹಾಕ್ಕೋತೀವಿ, ಅದರಲ್ಲಿಂದ ನಮಗೆಲ್ಲ ರೋಗ ಎದ್ದೆದ್ದು ಓಡಾಡ್ತೀವಿ ನಾವು. ಏನೂ ಆಗಲಿಲ್ಲದವರಿಗೆ, ಜ್ವರ ಬಂದವರಿಗೆ ಒಂದು ಸಣ್ಣ ಗುಳಿಗೆಲಿಂದ ಎಲ್ಲ ಸರಿ ಹೋಗ್ಬಿಡುತ್ತೆ. ಅಂದರೆ ಇಲ್ಲಿ ದೇವರು ಏನು ಮಾಡ್ತಾ ಇದ್ದಾನೆ, ನಮಗೆ ನಮ್ಮ ಇದೆಲ್ಲ ಬೀಜಕ್ಕೆ ಇದ್ದಿದ್ದ ಶಕ್ತಿ ಅಲ್ಲ. ಅದೇ ಥರ ನಮ್ಮೊಳಗೆ ಏನಾದರೂ ಜ್ಞಾನ ಇದ್ದದಂದರೆ ಕೂಡ ಆ ಸ್ವಾಮಿ ಒಳಗೆ ನಿಂತು ಆ ಜ್ಞಾನ ಕೊಡ್ತಾ ಇದ್ದಾನೆ. ಆಗಲಿ ಅದು ನಮಗೆ ಬಂದಿದ್ದ ಜ್ಞಾನ ಅಲ್ಲ, ಇದನ್ನು ತಿಳ್ಕೋಬೇಕು. ಅದಕ್ಕೆ ಪರನಿಂದ ಮಾತ್ರ ಮಾಡಬಾರ್ದು ಅಂತ ಹೇಳ್ತಾರೆ. ಆಮೇಲೆ ತ್ರಿವಿಡ ತಾಳದೊಳಗೆ ಕಲ್ಲು ಪ್ರತಿಮೆ, ಒಂದು ದೇವರ ಪ್ರತಿಮೆ ಇದೆ, ಕಲ್ಲು ಪ್ರತಿಮೆ ಇದೆ. ಅಲ್ಲಿ ಹೋಗಿ ನಾವು ಅದು ನಗಲ್ಲ, ಮಾತಾಡಲ್ಲ, ಕಿವಿಗೊಟ್ಟು ಕೇಳಲ್ಲ, ಕೈ ತಿರುಗಿಸಲ್ಲ, ಕಾಲು ತಿರುಗಿಸಲ್ಲ. ಆದರೂ ಜನರು ಎಲ್ಲಿಂದೆಲ್ಲಿಂದೋ ಬಂದು ನಿಂತು ವರಗಳು ಕೇಳ್ತಾರೆ. ಸ್ವಾಮಿ ನನಗದು ಆ ಪ್ರತಿಮನ್ನು ನೋಡಿ ಅದು ಕೊಡಪ್ಪ, ಇದು ಕೊಡಪ್ಪ, ಮನೆ ಕೊಡಪ್ಪ, ಮಕ್ಕಳಿಗೆ ಮದುವೆ ಆಗಲಿ, ಅದು ಇದು ಅಂಥೇಳಿ ಕೇಳ್ತಾ ಇರ್ತಾರೆ. ಅದು ಕೆಲವರಿಗೆ ಸುಳ್ಳಾಗ್ತದ, ಕೆಲವರಿಗೆ ಅದು ಒಳ್ಳೇದಾಗ್ತದ. ಒಳ್ಳೇದಾಗಿದ್ದವ್ರು ಏನು ಮಾಡ್ತಾರೆ, ಬಿಲ್ಲಿನಂದದಿ ಬಾಗುತ್ತಾರೆ, ತಲೆ ಬೊಗ್ಗಿಸಿ ನಮಸ್ಕಾರ ಮಾಡಿ ನಿತ್ಯ ಪೂಜೆಗಳು ಮಾಡಿ ಅದಕ್ಕೆ ಕಾಣಿಕೆಗಳು, ಭೂಷಣಗಳು, ಏನೇ ನಾನಾ ಭೂಷಣಗಳು ಎಲ್ಲ ಇಡ್ತಾರೆ. ಎಲ್ಲ ಇಟ್ಟು ಸಂತೋಷ ಪಡ್ತಾರೆ. ಕಲ್ಲು ಪ್ರತಿಮೆ ಇಂಥ ವರವ ಕೊಟ್ಟಿತ್ತೇನೋ. ಕಲ್ಲು ಪ್ರತಿಮೆ ಯಾವುದಾದ್ರೂ ಒಂದು ಕಲ್ಲು, ಅದಕ್ಕೆ ಕಲ್ಲು ಅಷ್ಟೇ. ಅದು ಆ ಪ್ರತಿಮೆ ವರ ಕೊಡ್ತದ ಅಲ್ಲ, ಅದರ ಒಳಗೆ ಸ್ವಾಮಿ ಇದ್ದಾನೆ. ಅದರ ಒಳಗೆ ಇದ್ದ ಸ್ವಾಮಿ ಅವರ ಕೊಡ್ತಾ ಇದ್ದಾನೆ, ಅದು ತಿಳ್ಕೋಬೇಕು. ಅಲ್ಲಿದ್ದ ಲಕುಮೀಶನು ಅವರವರ ಸೊಲ್ಲಿನೊಳಗೆ ತಿಳಿದು ಭಕ್ತಿ ವಶನಾಗಿ, ಎಷ್ಟು ಅವರು ಏನೇನು ಬೇಡ್ಕೊತಾ ಇದ್ದಾರೋ ಅವ್ರ ಭಕ್ತಿಗೆ ವಶನಾಗಿ ಅವು ಸಲ್ಲಿಸುವನು ವರವ, ಅದು ವರ ಕೊಡ್ತಾ ಇದ್ದಾನೆ. ಎಲ್ಲರೂ ಒಂದಾಗಿ, ಎಲ್ಲರೂ ಒಂದು ಕಡೆ ಬಂದು ಆ ಕಲ್ಲಿನ ಬೈದ್ರು ಅಂದ್ಕೊಳ್ಳೋಣ, ಅದೇನು ಬಂದು ಚಲಿಸ್ತದ, ಅದೇನೇನು ಹೇಳ್ತದ? ಹಲ್ಲು ನಾಲಿಗೆ ಬಾಯಿ ಆಡಿತಲ್ಲದೆ ಜನಕ್ಕೆ, ಹಲ್ಲು ನಾಲಿಗೆ ಬಾಯಿ ಆಡ್ತಾ ಇದೆ ಜನಕ್ಕೆ, ಅದು ಫಲ ಇಲ್ಲ ಅದರಲ್ಲಿಂದ. ಕಲ್ಲಿನ ಪ್ರತಿಮೆ ಎಂದದಲ್ಲಿ ಕಾಣೋ ನಾನು ಎನ್ನದಿರಿ ಅಜ್ಞಾನಿಯು. ನಾನು ಬಲ್ಲವನು ಅಂತ ಅನ್ನಬೇಡ್ರಿ, ಆ ಕಲ್ಲಿದ್ದಂಗೆ ನಾವು ಕೂಡ. ಆದರೆ ಆ ಪ್ರತಿಮದ್ರೊಳಗೆ ಸ್ವಾಮಿಯ ಗುಣಗಳನ್ನು ಪ್ರಕಟೀಕೃತ ಮಾಡ್ತಾ ಇದ್ದಾನೆ ಅದರೊಳಗೆ. ಅದಕ್ಕೆ ದೊಡ್ಡವರು ಯಾರೋ ಇಟ್ಟಿದ್ದು ಪೂಜೆ ಮಾಡ್ಲಿಕ್ಕೆ ಹೋಗಲ್ಲ ನಾವು. ಈ ದೊಡ್ಡವರು ಹೋಗಿ ಪ್ರತಿಷ್ಠಾಪನೆ ಮಾಡಿದರೆ ಅದರೊಳಗೆ ಸ್ವಾಮಿಯ ಗುಣಗಳನ್ನು ಜಾಸ್ತಿ ಹೆಚ್ಚು ಪ್ರಕಟೀಕೃತ ಆಗ್ತವೆ. ಅದಕ್ಕೆ ಅಲ್ಲಿ ನಾವು ಕಲ್ಲಿನ ಪ್ರತಿಮೆ ಎಂದದಲ್ಲಿ ಕಾಣೋ ನಾನು ಬಲ್ಲವನೆಂದು ಅಂತ ಅನ್ನಬೇಡ. ಅದು ಕಲ್ಲಿನ ಪ್ರತಿಮೆ ಇದ್ದಂಗೆ ಅಂತ ಹೇಳಿದ ನಾನು ಬಲ್ಲವನು, ಆ ಪ್ರತಿಮೆನೇ ಕೊಡ್ತಾ ಇದ್ದದ ನನಗೆ ಅಂತ ಅನ್ನಬೇಡ. ಅದು ಅಜ್ಞಾನ ಆಗ್ಬಿಡ್ತದ. ಒಳಗೆ ಸ್ವಾಮಿ ಆ ಗುಣಗಳನ್ನು ಪ್ರಕಟೀಕೃತ ಮಾಡಿ ಅದು ಕೊಡ್ತಾ ಇದ್ದಾನೆ. ಕಲ್ಲಿಗೆ ಎನಗೇನು ಹೆಚ್ಚು ಕೊರತೆ ಎಂಬೋದಿಲ್ಲವೇ ಇಲ್ಲವೋ ಚೇಷ್ಟೆ ಮಾತ್ರವೇ ಉಂಟು. ಕಲ್ಲು ಒಂದು ನಾರ್ಮಲ್ ಆಗಿರೋ ಒಂದು ಕಲ್ಲಿಗೆ ನನಗೆ ಏನು ವ್ಯತ್ಯಾಸ ಇಲ್ಲ. ನನ್ನ ಒಳಗೆ ಸ್ವಾಮಿ ನಿಂತು ಇವಿಷ್ಟು ಕೆಲಸ ಮಾಡಿಸ್ತಾ ಇದ್ದಾನೆ, ಬಾಯಿಲಿಂದ ಮಾತಾಡಿಸ್ತಾ ಇದ್ದಾನೆ, ಕಿವಿಲಿಂದ. ಶರೀರ ಒಂದು ಕಲ್ಲಿದ್ದಂಗೆ, ಇದು ಕೂಡ ಒಂದು ಜಡನೆ. ಆ ಜೀವ ಒಳಗೆ ಇದೆ. ದೇವರು ಇಂದ್ರಿಯಾಭಿಮಾನಿ ದೇವತೆಗಳಲ್ಲಿಂದ ಅದನ್ನೆಲ್ಲ ಚಲಿಸ್ತಾ ಇರೋ ಥರ ಮಾಡ್ತಾ ಇದ್ದಾನೆ. ಕಲ್ಲಿಗೆ ನನಗೆ ಏನು ಭೇದ ಅಂದರೆ, ಅಲ್ಲಿ ಒಂದು ಬರೇ ಮಾಮೂಲು ಕಲ್ಲು ತೊಗೊಂಡಾಗೆ ಅದಕ್ಕೆ ನನಗೆ ಭೇದ ಏನೂ ಇಲ್ಲ. ಅದು ಬರೇ ಕಲ್ಲು ನಿಂತಿರ್ತದ, ನಾನು ಇಲ್ಲಿ ಚಲಿಸ್ತಾ ಇರ್ತೀನಿ. ಆದರೆ ಒಂದು ದೇವತಾ ಪ್ರತಿಮೆ ಇದ್ದದ ಅಂತಂದರೆ ಅದರೊಳಗೆ ಸ್ವಾಮಿ ನಿಂತು ಅಲ್ಲಿ ಏನೂ ಮಾಡೋದಿಲ್ಲ.
ನಡೆಯಲ್ಲ, ನಿಂದ್ರಲ್ಲ, ನಾ ಏನು ಮಾಡಲ್ಲ, ಆದರೂ ಅವರವರ ಭಕ್ತಿಗೆ ಮೆಚ್ಚಿ ಸ್ವಾಮಿ ಕೊಡ್ತಾ ಇರ್ತಾನೆ. ಈ ಹೃದಯದೊಳಗೆ ಕೂಡ ಸ್ವಾಮಿ ಇದ್ದಾನೆ, ನನ್ನ ಒಳಗೆ ಕೂಡ ಸ್ವಾಮಿ ಇದ್ದಾನೆ. ಆತನ ಗುಣಗಳು ಪ್ರಕಟೀಕೃತ ಆಗಬೇಕು ಅಂದರೆ ಎಷ್ಟು ನಾವು ಸಾಧನೆ ಮಾಡಬೇಕು. ಅದು ಜಾಸ್ತಿ ಇನ್ನೊಬ್ಬರನ್ನ ಪರನಿಂದ ಮಾಡಲಾರ್ದಾಗಿ ಸ್ವಾಮಿ ಒಳಗೆ ನಿಂತು ಮಾಡಿಸ್ತಾ ಇದ್ದಾನೆ ಪ್ರತಿಯೊಂದು ಕೆಲಸ ಅಂತೇಳಿ ಕ್ಷಣಕ್ಕೆ ನಿಂತರೆ ಕೂತ್ರೆ ನಿಂದಿರಿಸಿದ್ದಾನೆ ಸ್ವಾಮಿ, ಕೂಡಿಸಿದ್ದಾನೆ ಸ್ವಾಮಿ, ಕಣ್ಣಲಿಂದ ನೋಡಿಸ್ತಾ ಇದ್ದಾನೆ, ಕಿವಿಲಿಂದ ಕೇಳಿಸ್ತಾ ಇದ್ದಾನೆ. ಆತ ಒಂದು ನಿಮಿಷ ನಮ್ಮ ಕಿವಿಲಿಂದ ಏನು ಕೇಳಿಸ್ಲಿಕ್ಕೆ ಇಲ್ಲ, ಬಾಯಿಲಿಂದ ಮಾತಾಡಿಸ್ಲಿಕ್ಕೆ ಇಲ್ಲ ಅಂತ ಬಿಟ್ಟು ಆಯಿತು, ಕಿವುಡ ಮೂಕ ಅಂಥೇಳಿ ಅನ್ಸ್ಕೋತೀವಿ ನಾವೆಲ್ಲರೂ. ಆ ಥರ ಅದನ್ನು ಮಲ್ಲಮರ್ಧನ ನಮ್ಮ ವಿಜಯ ವಿಠ್ಠಲ ಸ್ವಾಮಿ ಇಲ್ಲಿ ವಾಣಿ ನುಡಿಸಿ ಆರಾಧನೆಗೊಂಬ, ಇಲ್ಲಿಂದ ಬಾಯಿಲಿಂದ ನಮ್ಮ ವಾಣಿ ನುಡಿಸ್ತಾ ಇದ್ದಾನೆ. ಆತ ಅದರಲ್ಲಿಂದ ನಮಗೆ ವರಗಳು ಕೊಡ್ತಾ ಇದ್ದಾನೆ, ಆತನೇ ನಿಂತು ನುಡಿಸ್ತಾ ಇದ್ದಾನೆ, ಅಲ್ಲಿಂದ ನಮಗೆ ವರಗಳು ಕೊಡಿಸ್ತಾ ಇದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಸೂಜಿಯ ಮೇಲೆ, ಅಟ್ಟತಾಳದೊಳಗೆ ಸೂಜಿಯ ಮೇಲೆ ಗಡಾರವು ಮುನಿದಂತೆ. ಒಂದು ಸಣ್ಣ ಸೂಜಿ ಮೇಲೆ ದೊಡ್ಡ ಗಡಾರ ಸಿಟ್ಟಾಗಿ ಹೋಗಿ ಮೇಲೆ ಬಿದ್ದರೆ, ತೇಜಾತಿಯಾದರೆ ವ್ಯಾಪಾರವೇ ಭೇದ, ಅದು ಏನಾಗ್ತದ, ಅದು ಹೋಗ್ಬಿಡ್ತದ. ಇದು ಗಡಾರ ಸೂಜಿ ಮೇಲೆ ಹೋಗಿ ಬಿತ್ತಂದ್ರೆ ಸೂಜಿ ಮುರಿದು ಹೋಗ್ಬಿಡ್ತದ. ಯಾವುದೇ ಒಂದು ವ್ಯಾಪಾರಕ್ಕೆ ಹೆಚ್ಚು ತೇಜ ಅತಿಯಾದರೆ ಅದು ಭೇದ. ಮೂಜಗ ಮೆಚ್ಚದಲ್ಲ, ಮೂಜಗ ಯಾವ ಜಗಗಳು ಮೆಚ್ಚದಲ್ಲ. ಇದು ಅಂದರೆ ಒಬ್ಬರ ಮೇಲೆ ಸಿಟ್ಟಾಗಿ, ಈ ಜ್ಞಾನಿಗಳ ಮೇಲೆ ಸಿಟ್ಟಾಗಿ ನಾವು ಹೋದ್ರೆ ಬೈದರೆ ಕೂಡ ಅದರಲ್ಲಿಂದ ಅವರಿಗೇನೂ ಆಗೋದಿಲ್ಲ, ಹೆಚ್ಚಿಗೆ ಅದು ಯಾರು ಮೆಚ್ಚೋದಿಲ್ಲ. ಜೂಜ ಆಡಿದವನು ತನ್ನ ತಕ್ಕ ಮಾನವ ಮಾಜದೆ ನೋಳ್ಪದು, ಅದಕ್ಕೆ ಬಂದ ತ್ಯಾಜವಲ್ಲದೆ ಲೇಷವಾದರೂ ಅಧಿಕವೇ. ಜೂಜ ಆಡ್ತಾನೆ ಮನುಷ್ಯ, ಆತನ ಮಾನ್ಯತೆ ಏನಿದ್ದದ ಅದನ್ನೆಲ್ಲ ಕಳ್ಕೊಂಡ್ಬಿಡ್ತಾನೆ. ಅದರಲ್ಲಿಂದ ಏನು ಬಂದಿದೆನೋ ಅದನ್ನೂ ಎಲ್ಲ ಸರ್ವಸ್ವ ಹೋಗ್ಬಿಡ್ತದ, ಅದರಲ್ಲಿಂದ ಏನೂ ಅವನಿಗೆ ಲಾಭ ಇರೋದಿಲ್ಲ. ಈ ವಾಜಿಯ ಗಮನವು, ಈ ಏನು ಕುದುರೆ ಇರ್ತದವ ಅದರ ಗಮನ ಭೂಮಿ ಮೇಲೆ ಇರ್ತದ. ಅಷ್ಟೇ ಆಗಲಿ ಮೇಲೆ ಹಾರಬೇಕು ಅಂತ ನೋಡ್ತದಾ? ಇಲ್ಲ. ತೇಜಿ ಉತ್ತಮ 100,000 ಬೆಲೆ, ಈ ಜಗ ಕಾಸಿಗೆ ಬೆಲೆಗೆ ಹೋಗುವುದೇನೋ. ಹಾಗೆ ಉತ್ತಮನಾದ ಮಾನವನು ಬರೀ ರೊಕ್ಕದ ಹಿಂದೆ ಹೋಗೋದಿಲ್ಲ. ಈ ಜಗಕ್ಕೆ ಮಾಯಾಮೋಹನ ಏನು ಕೊಟ್ಟಿದ್ದಾನೋ ನಮ್ಮಪ್ಪ, ಸರೋಜ ನೇತ್ರನಾದವನು ಸಂತತ ಸುರಮಿತ್ರ. ಪೂಜೆ ಮಾಡುವೆ ಮಾಡಿಸಿಕೊಂಡೆನೆಂದರೆ, ನಾನು ಪೂಜೆ ಮಾಡ್ತಾ ಇದ್ದೀನಿ ಅಂದಲ್ಲ, ಸ್ವಾಮಿ ಮಾಡಿಸಿಕೊಂಡಿದ್ದಾನೆ ಅಂತಂದರೆ ಆತ ಭೋಜನ ವಾಹನ ವಸನ ಭೂಷಣ ಕಲ್ಪ ಭೂಜಗ ಕೆಳಗಿದ್ದ ನರಗೆ ಕಡಿಮೆ ಉಂಟೆ. ಏನು ಕಡಿಮೆ ಮಾಡಿದ್ದಾನೆ ದೇವರು? ಇಲ್ಲಿ ವಾಹನಗಳು ಕೊಡ್ತಾನೆ, ಎಲ್ಲ ಭೂಷಣಗಳು ಕೊಡ್ತಾನೆ, ಎಲ್ಲ ಭೋಜನ ಎಲ್ಲ ಕೊಡ್ತಾ ಇದ್ದಾನೆ. ಆದರೆ ಇದೆಲ್ಲ ಆತ ಕೊಟ್ಟು ನಮ್ಮಿಂದ ಪೂಜೆ ಮಾಡಿಸಿಕೊಂಡಿದ್ದಾನೆ. ಅಷ್ಟೇ ಆಗಲಿ, ನಾವು ಪೂಜೆ ಮಾಡಿದೆ ಅಂತ ಅನ್ನಬಾರ್ದು. ಇಲ್ಲಿ ಭಾಳ ಸೂಕ್ಷ್ಮವಾಗಿ ನೋಡ್ತಾ ಹೋಗ್ಬೇಕು ಇದನ್ನೆಲ್ಲ. ಸೂಜಿ ಮೇಲೆ ಗಡಾರ ಮುನಿದಂತೆ ಅಂತ ಬರ್ತದ. ಸಿಟ್ಟಾದಂತೆ ಅಂದರೆ ಸಿಟ್ಟಾದಂತೆ ಅಂತಲ್ಲ, ಇಲ್ಲಿ ಇನ್ನೂ ಹೇಳಬೇಕು ಅಂತಂದರೆ ಸೂಜಿಯ ಮೇಲೆ ಕೋಪಗೊಂಡು, ಕೋಪ ಜಾಸ್ತಿ ಆದರೆ ಅದು ವ್ಯಾಪಾರಕ್ಕೆ ಭೇದ ಆಗ್ತದ. ಹಾಗೆ ಯಾರು ಮೆಚ್ಚೋದಿಲ್ಲ ಅಂತ ಹೇಳ್ತಾರೆ. ಮೂಜಗ ಮೋಸ ಅಂಬೋದು, ಅಜ್ಞಾನ ಅಂಬೋದನ್ನು ಯಾರೂ ಮೆಚ್ಚೋದಿಲ್ಲ. ಹಾಗೆ ಜೂಜ ಆಡಿದ ರೊಕ್ಕದ ಕೂಡ ಆ ಸಂಪತ್ತು ತ್ಯಾಜ, ಅದು ನಾಶನವಾಗ್ತದ. ಅದು ಲೇಷವಾದರೂ ಹೆಚ್ಚು ಇದ್ದರೆ ಕೂಡ ಅದು ಉಪಯೋಗ ಇಲ್ಲ. ಹಾಗೆ ಭೂಮಿಯ ಮೇಲೇ ಹಾರ್ತಾ ಇರ್ತದ. ಅದೇ ಥರ ನಮ್ಮ ಬುದ್ಧಿ ಕೂಡ ಭೂಮಿಯ ಮೇಲೇ ಲೋಕಾಸಕ್ತಿ ಬಿಡಬೇಕು. ಈ ಬೇರೆ ಕಡೆ ಧ್ಯಾಸ ಹೋಗ್ಲಾರ್ದಾಗಿ ಉತ್ತಮವಾದನು 100,000 ಬೆಲೆ ಆದರೆ ಕೂಡ ದೊಡ್ಡ ಜ್ಞಾನಿಯಾದವನು ಹಣದ ಆಸೆಗೆ ತಮ್ಮ ಮೌಲ್ಯವನ್ನು ಕಳೆದುಕೊಡಬಾರ್ದು. ಈ ಜೂಜ ಆಡಿದವನು ಯಾವ ಥರ ಹೋಗ್ತಾ ಇರ್ತಾನೋ ಆ ಥರ ಜ್ಞಾನ ಇದ್ದವನು ಹಣದ ಆಸೆಗೆ ಮಾತ್ರ ತನ್ನ ಮೌಲ್ಯ ಕಳ್ಕೊಳ್ಳಬಾರ್ದು. ಅದನ್ನು ತಿಳ್ಕೋಬೇಕು. ದೇವರು
ಭೋ ಇಂದ್ರಾದಿ ದೇವತೆಗಳಿಗೆ ಯಾವ ಥರ ಭೋಜನ, ವಾಹನ, ವಸನ, ಭೂಷಣ ಇವೆಲ್ಲ ಕೊಡ್ತಾ ಇದ್ದಾನೋ ಅದೇ ಥರ ಕೆಳಗಿದ್ದ ನರಗೆ ಕಡಿಮೆ ಉಂಟೆ, ಅದು ಕಡಿಮೆ ಇಲ್ಲ, ಅವ್ರಿಗೆ ಏನೇನು ಕೇಳ್ತಾ ಇದ್ದಾನೋ ಕೊಡ್ತಾನೇ ಇದ್ದಾನೆ ಅವ್ರ ಯೋಗ್ಯತೆಗೆ ತಕ್ಕಂತ. ಇದು ಭೋಜ ಅಮಿತ ತೇಜ ವಿಜಯ ವಿಠ್ಠಲ ವಿರಾಜಿಸುತ್ತಿಪ್ಪ ನಂಬಿದ ಜನರಿಗೆ. ಅಮಿತವಾದ ತೇಜನಿದ್ದ ವಿಜಯ ವಿಠ್ಠಲ ಭಕ್ತರ ಮಧ್ಯೆ ವಿರಾಜಿಸ್ತಾ ಇದ್ದಾನೆ, ನಂಬಿದ ಜನರನ್ನು ರಕ್ಷಣೆ ಮಾಡ್ತಾ ಇದ್ದಾನೆ. ಯಾವತ್ತಿಗೂ ಅಸೂಯದ್ರಿಂದ, ಅದ್ರ ಕೆಟ್ಟ ಕೆಲಸದಿಂದ, ಏನಾದರೂ ನಾವು ಅಜ್ಞಾನದಿಂದ ಒಬ್ಬರ ಹತ್ರ ಹೋಗಿ ಏನು ಸಂಪಾದನೆ ಮಾಡಿದರೆ ಅದು ಉಳಿಯೋದಿಲ್ಲ. ಯಾರ್ಯಾರ ಯೋಗ್ಯತೆಗೆ ತಕ್ಕಷ್ಟು ಅವರಿಗೆ ದೇವರು ಕೊಡ್ತಾನೆ ಇದ್ದಾನೆ. ಇಂದ್ರಾದಿ ದೇವತೆಗಳಿಗೂ ವಸನ, ಭೂಷಣ ಅವೆಲ್ಲ ಕೊಡ್ತಾ ಇದ್ದಾನೆ, ನಮಗೆ ನಿತ್ಯಕ್ಕೆ ಬೇಕಾದ ಎಲ್ಲದೂ ಕೊಡ್ತಾ ಇದ್ದಾನೆ. ಇದು ನಾವು ತಿಳ್ಕೊಂಡು ನಮಗೆ ಬೇಕಾದಷ್ಟು ಸ್ವಾಮಿ ಕೊಡ್ತಾ ಇದ್ದಾನೆ. ನಾವು ಪೂಜೆ ನಾನು ಮಾಡ್ತಾ ಇದ್ದೀನಿ ಅಲ್ಲ, ಸ್ವಾಮಿ ಮಾಡಿಸ್ಕೊಳ್ತಾ ಇದ್ದಾನೆ ಅಂಥೇಳಿ ಹೇಳಿದರೆ ಆ ಜ್ಞಾನನೇ ಬೇರೆ ಆಗತ್ತೆ. ಅದು ತಿಳ್ಕೋಬೇಕು ನಿತ್ಯ, ಅದನ್ನು ನಮಗೆ ದೇವರು ಕೊಡಬೇಕು, ಅದನ್ನು ನಾವು ಬೇಡ್ಕೋಬೇಕು, ದೇವರು ಕೊಡಬೇಕು ಅಂಥೇಳಿ. ಹಾಗೆ ಪರರ ಶ್ರೇಯಸ್ಸು ನೋಡಿ ಸಂಕಟ ಪಟ್ಟರೆ, ಯಾರ್ದು ಒಬ್ರದ್ದು ಶ್ರೇಯಸ್ಸು ನೋಡಿ ನಾವು ಸಂಕಟ ಪಟ್ಟವೆ ಅಂತ ಅಂದ್ಕೊಳ್ಳೋಣ, ಅದರಿಂದ ಉಪಯೋಗ ಇಲ್ಲ. ಒಂದು ಪರ್ವತಕ್ಕೆ ಹೋಗಿ ತಲೆ ಇಟ್ಟು ಬಡ್ಕೊಂಡ್ರೆ ಏನಾಗ್ತದ? ನಮ್ಮ ತಲೆ ಒಡೆದೋಗ್ತದಷ್ಟೇ. ಬರಿದೆಯಲ್ಲದೆ ಜನಕ್ಕೆ ಲಾಭ ಮತ್ತೇನು ಕಾಣೆ, ಅದರಿಂದ ಉಪಯೋಗ ಏನಿಲ್ಲ, ನನ್ನ ತಲೆನೇ ಒಡೆದೋಗ್ತದೆ. ತಲೆ ಹೋಗಿ ಪರ್ವತಕ್ಕೆ ಹೊಡ್ಕೊಂಡ್ರೆ, ಗಿರಿಗೆ ಹೊಡ್ಕೊಂಡ್ರೆ ಅದರಿಂದ ಉಪಯೋಗ ಏನಿಲ್ಲ. ಅದೇ ಥರ ಒಂದು ಜ್ಞಾನ ಇದ್ದವನನ್ನು ನೋಡಿ ನಾವು ಸಂಕಟ ಪಟ್ಟರೆ ಅದರಿಂದ ನಮಗೇನೂ ಲಾಭ ಇಲ್ಲ. ಶರದಿ ಮೇಲೆ, ಸಮುದ್ರದ ಮೇಲೆ ಸಿಟ್ಟಾಗಿ ಒಂದು ಕುಡತಿಯಷ್ಟು ಧೂಳಿ ತೊಗೊಂಡು ಹೋಗಿ ಹಾಕಿದ್ನಂತೆ. ಸಮುದ್ರದ ಮೇಲೆ ಸೆಟ್ಟಾಗಿ ತೊಗೊಂಡು ಹೋಗಿ ಅದು ಧೂಳು ಹಾಕಿದ್ನಂತೆ ಅದರೊಳಗೆ, ಒಂದು ಕುಡತಿಯಷ್ಟು. ಅದರಲ್ಲಿಂದ ಉಪಯೋಗ ಏನಾಯ್ತು ಅವನಿಗೆ? ನರಹರಿಯ ಪಾದವ ಧೇನಿಸುವ ಮನುಜನಿಗೆ, ದೇವರ ಪಾದವನ್ನು ಯಾರು ಹಿಡ್ಕೊಂಡು ಇರ್ತಾರೋ ಅಂಥ ಮನುಜನಿಗೆ ಇರಳು ಹಗಲು ಬಿಡದೆ 100 ದೂರಲೇನು. ಅಷ್ಟು ದೇವರ ನಾಮಸ್ಮರಣೆ ಮಾಡೋರಿಗೆ ಒಂದು 1000 ಜನ ಬಂದು ಏನನ್ನ ಬೈತಾ ಇರಲಿ, ಏನು ಮಾಡ್ತಾ ಇರಲಿ, ಅವ್ರಿಗೆ ಏನೂ ಆಗೋದಿಲ್ಲ. ಒಂದು ಸಮುದ್ರದೊಳಗೆ ತೊಗೊಂಡೋಗಿ ಒಂದಿಷ್ಟು ಕಸ ಹೋಗಿದ್ರೆ ಏನಾಗ್ತದೆ? ಏನೂ ಆಗೋದಿಲ್ಲ. ಅದೇ ಥರ ನಮ್ಮ ತಲೆ ತೊಗೊಂಡೋಗಿ ಹೊಡ್ಕೊಂಡ್ರೆ ನಮ್ಗೆ ಏನೂ ಆಗೋದಿಲ್ಲ. ಕರುಣಾಕರ ನಮ್ಮ ವಿಜಯ ವಿಠ್ಠಲರೇಯ ಶರಣರ ಭಾಗ್ಯವನ್ನು ಪರಿಹರಿಸುವನ್ಯಾರು. ಶರಣರ ಭಾಗ್ಯ ಯಾರು ಏನಂತ ಹೇಳಬೇಕು? ಸ್ವಾಮಿ ಎಷ್ಟು ಪರಿಹಾರ ಮಾಡ್ತಾ ಇರ್ತಾನೆ. ದುಷ್ಟರು ಅವ್ರನ್ನ ಏನು ಬೈದರು ಏನೂ ಆಗೋದಿಲ್ಲ. ಅದರಿಂದ ಅವ್ರಿಗೆ ಬೈದಷ್ಟು ನಮಗೆ ಯಾವ ಥರ ಗಿರಿಗೆ ಹೊಡ್ಕೊಂಡ್ರೆ ನಮಗೆ ಕಷ್ಟ ಆಗತ್ತೇನೋ ಅದೇ ಥರ ಅವರಿಗೆ ಬೈದರೆ ನಮಗೆ ಕಷ್ಟ ಆಗತ್ತೆ. ಆಗಲೂ ಏನೂ ಅದರಿಂದ ಉಪಯೋಗ ಇಲ್ಲ. ಅದು ಪರನಿಂದ ಮಾತ್ರ ಮಾಡಬೇಡ್ರಿ ಅಂತ ಹೇಳ್ತಾ ಇದ್ದಾರೆ. ಗರ್ತಿಯಾದವಳಿಗೆ ದುರುಳರ ಭಯವೇನು? ಈ ತಪಸ್ಸು, ಒಳ್ಳೆ ತಪಸ್ಸರೊಳಗೆ ಇದ್ದವರಿಗೆ, ಅಂದರೆ ದೇವರ ಧ್ಯಾನನೇ ಸದಾ ಎಲ್ಲದರೊಳಗೆ ಸ್ವಾಮಿಯನ್ನು ನೋಡಿ ಎಲ್ಲದರೊಳಗೆ ಸ್ವಾಮಿ ಮಾಡಿಸ್ತಾ ಇದ್ದಾನೆ ಎಂಬ ಅನುಸಂಧಾನ ನಿಂತರೆ ಕೂತ್ರೆ ಈ ಒಳಗೆ ಇಂದ್ರಿಯಾಭಿಮಾನಿ ದೇವತೆಗಳು ನಿಂದಿರಿಸ್ತಾ ಇದ್ದಾರೆ, ಅದರೊಳಗೆ ನಿಂತು ಸ್ವಾಮಿ ನಿಂದಿರಿಸ್ತಾ ಇದ್ದಾನೆ. ನಮ್ಮ ಮೇಲೆ ನಮಗೆ ಸಿಟ್ಟು ಬಂದಿದೆ, ಸ್ವಾಮಿ ಸಿಟ್ಟು ತರಿಸ್ತಾ ಇದ್ದಾನೆ, ನಮಗೆ ಒಬ್ಬರನ್ನ ನಿಂದ ಮಾಡ್ಲಿಕ್ಕೆ ಹೋಗಿದ್ದೀವಿ, ಸ್ವಾಮಿ ಇಷ್ಟು ತಿಳ್ಕೊಂಡಿದ್ದವನಿಗೆ ದುರುಳರ ಭಯವು ಇರೋದಿಲ್ಲ. ದುರುಳರು ಬೈದ್ರೂ ಚಿಂತೆ ಇಲ್ಲ, ಅವ್ರು ಏನಂದ್ರೂ ಚಿಂತೆ ಇಲ್ಲ, ಅವರ ಭಯನೇ ಇರೋದಿಲ್ಲ. ಅಂಥವರು ಯಾರಾದರೂ ಅಂಥವ್ರನ್ನ ಬೈದರೆ, ಯಾರು ದೇವರ ತಪಸ್ಸನ್ನು ಮಾಡ್ತಾ ಇರ್ತಾರೆ, ತಪಸ್ಸು ಅಂತಂದರೆ ಸಾಧನೆ ಅಂದರೆ ಏನು ಅರ್ಥ? ನಿತ್ಯ ಮಾಡುವ ಪ್ರತಿ ಕೆಲಸ ಸ್ವಾಮಿ ಒಳಗೆ ನಿಂತು ಮಾಡಿಸ್ತಾ ಇದ್ದಾನೆ ಎಂಬ ಅನುಸಂಧಾನ ಕ್ಷಣಕ್ಕೆ ಬಿಡಲಾರ್ದೆ ಇದ್ದವರಿಗೆ ಯಾರಾದರೂ ಏನಾದರೂ ಅಂದರೆ, ದುರುಳರು ಬಂದು ಬೈದರೆ ದೇವರು ಅವರನ್ನು ಮೆಚ್ಚೋದಿಲ್ಲ. ಅದಕ್ಕೆ ಯಾರನ್ನು ಒಳಗಲಿಂದ ಸ್ವತಃವಾಗಿ ಹೊರಗಲಿಂದ ಅವರು ಕಾಣಿಸ್ಲಿಲ್ಲ ಅಂದರೂ ಕೂಡ ಒಳಗೆ ಎಂಥವರು ಎಂಬುದು ನಮ್ಗೆ ಗೊತ್ತಿರಲ್ಲ. ಹೀಗಾಗಿ ಪರನಿಂದ ಮಾತ್ರ ಮಾಡಬಾರದು ಅಂಥೇಳಿ ವಿಜಯದಾಸರಲ್ಲಿ ಗಟ್ಟಿಯಾಗಿ ಹೇಳಿದ್ದಾರೆ. ಇದು ನನ್ನ ಜೀವನಯೋಕ್ತಿಗೆ ಸ್ವಾಮಿ ಎಷ್ಟು ನುಡಿಸಿದ್ದಾನೋ ಅಷ್ಟೇ ಹೇಳಕ್ಕೆ ಪ್ರಯತ್ನ ಮಾಡಿರೋದು. ಇದರಲ್ಲಿ ತಪ್ಪುಗಳಿದ್ದಲ್ಲಿ ದಯವಿಟ್ಟು ಕ್ಷಮಿಸ್ರಿ. ಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಜೈ ವಿಜಯರಾಯ. ನಾಹಂಕರ್ತ ಹರಿಕರ್ತ.